ಹನುಮಂತಜ್ಜ ಹಿಂಗ್ ಕುಕೊಂಡಿದ್ಯಾ? ಆ ಯಾಕೆ ಮಾತಾಡಲ್? ಯಾಕೆ ಸಪ್ಪೋಗಿದ್ಯಾ? ಏ ಹೋಗಜ್ಜ ಅತ್ತ, ನನ್ಗಂತೂ ಸಖತ್ ಬೇಜಾರಾಗೈತಿ. ಯಪ್ಪ ಯಪ್ಪ ಯಪ್ಪ, ಮನುಷ್ಯರು ಯಾವ ಪಾಟಿ ಚೇಂಜ್ ಆಗ್ತಾರ ನೋಡ್ ಮತ್ತಿ. ಯಾಕಜ್ಜ? ಯಾರು ಏನಂದ್ರು? ಯಾಕೆ ಹಿಂಗ್ ಕುಕೊಂಡಿದ್ದಾಳು? ಯಾರನ್ನ ಏನನ ಅಂದ್ರೆ ಸರಿಯಾಗಿ ಬೈದು ಬಿಡ್ತೀನಿ ಹೇಳು. ಅಲ್ಲ ಕಣಜ್ಜ, ನಾನು ಯಾರಿಗನ ಏನೋ ಅನ್ಯಾಯ ಮಾಡಿದ್ದೀನಿ, ಹೋಗ್ಲಿ ನಾನು ಎಂದನ ನಿನಗೆ ಉಂಬಕ್ಕಿಕ್ತೀನಿ ಅಂತ ಕರ್ಕೊಂಡೋಗಿ ಈಟಿಕ್ಕಿದ್ದೀನಿ. ಆ ಎಂತೆಂತ ಮಾತಾಡ್ತಾರೆ ಗೊತ್ತಿ ನಾನು ಬೆನ್ನಿಂದೆ. ಅಯ್ಯೋ ರಾಮ, ನಿನ್ನೆ ಆ ಚಂದ್ರಪ್ಪ ಎಣ್ಣೆ ಕುಡಿದು ಮಾತಾಡೋದೇ ನಂಗೆ ಕೇಳಿಸ್ಕೊಂಡ. ಏನಂದೆ? ಯಾತ ಇಲ್ಲ ಹೇಳು. ಅಲ್ಲ, ನನಗೊಂದು ವಿಷಯ ಗೊತ್ತಾಗ್ತಿಲ್ಲ, ನೀನ್ ಯಾರನ್ನ ಬೈಕಂತಿದ್ಯಾ ಅಂತಂದು. ಬಿಡಜ್ಜತ್ತ, ನಿನ್ನನೇನಲ್ಲ, ಎಣ್ಣೆ ಕುಡಿಯಕ್ ಹೋದ್ರು ಯಾರನ್ನ ಕಂಡ್ರೆ ಕರ್ಕೊಂಡು ಹೋಗ್ತೀನಿ. ನಾನೊಂದು ಇಟ್ ಕುಡಿದ್ರೆ ಅವ್ರಿಗೊಂದು ಇಟ್ ಕೊಡ್ತೀನಿ. ಏನನ ನಮ್ಮ ಮನೆಗೆ ಮಟನ್ ಸಾರು ಮಾಡ್ಲಿ, ಕೋಳಿ ಸಾರು ಮಾಡ್ಲಿ, ಕರ್ಕೊಂಡೋಗಿ ಒಂದಿಟ್ಟು ನಮ್ಮ ಕೈಲೇ 2 ಸೌಟ್ ಹಾಕಕ್ ಆಗ್ಲಿಲ್ಲ ಅಂದ್ರೂ 1 ಸೌಟನ ಹಾಕಿಕ್ತೀವಿ. ಆದ್ರೆ ನಮ್ ಬೆನ್ನಿಂದನೇ ಮಾತಾಡ್ತಾರಲ್ಲ, ನನಗೆ ಅದು ಸಖತ್ತು ಬೇಜಾರ್ ಕಣಜ್ಜ. ಅಥವಾ ತಿನ್ಬಿಟ್ಟು ಹಂಗೆಲ್ಲ ಮಾತಾಡ್ಬಾರ್ದು ಹೇಳು. ಹನುಮಂತಜ್ಜ, ಊಟ ಮಾಡ್ದೆ? ಹಾ, ತಿಂದೆ. ಇದಾಕ್ ರಂಗಜ್ಜ, ಹನುಮಂತಜ್ಜ ಈ ಪಾರ್ಟಿಸಿಪೇಟ್ ಮಾಡ್ಕೊಂಡೈತಿ. ಯಾರ ಬೈಕೊಂಡ್ರಂತ ಪಾಪ, ಅದಕ್ಕೆ ಕೇಳಿಸ್ಕೊಂಡೆಲ್ಲ ಹಂಗಂತಿರ್ಬೇಕು. ದೇವ್ರಂತ ಹನುಮಂತಜ್ಜನ ಬೈಕೊಂಡ್ರೆ ಅದು ಈ ಊರಾಗೆ ಅವ್ರಿಗೇನು ಒಳ್ಳೇದಾಕೈತೆ ಬಾ. ಅಯ್ಯೋ ಸುಮ್ನಿರ ಚಂದ್ರಪ್ಪ, ಮುಂದೆ ದೇವ್ರು ಅಂತಂದು ಹೇಳಿ ಹಿಂದೆ ದೆವ್ವ ಅಂತ ಬೈಕಂತಾರೆ. ಓ ಮಾರಯ್ಯ, ನಾನೇನೋ ಬೈಕೊಂಡಿಲ್ಲಪ್ಪ ಸ್ವಾಮಿ. ನಾನೇನೋ ಅಂದ್ರೆ ನೀನೇನೋ ಅಂತೀಯಲ್ ಮಾರಯ್ಯ. ಅಲ್ವಲ್ಲ ಚಂದ್ರಪ್ಪ, ಕುಂಬಳಕಾಯಿ ಕಳ್ಳ ಅಂದ್ರೆ ಎಗ್ಲಾಕ್ ಮುಟ್ ನೋಡ್ಕೊಂತೀವ ನೀನು. ನಾನು ಹಂಗಂದಿದ್ಕೆ ನನ್ನೊಂದೇ ಹಂಗಂದೇನ ಅನ್ಕಂಡೆ ನಾನು. ತಗ್ಗ್ಯಾಸ್ಕಿ. ಓಹೋ, ನನ್ನ ಯಾರಂದವ್ರ ಅವ್ರಿಗೆ ಆಗ್ತೈತೆ ಅವಳು. ನಿಮ್ದಾಗೆ ಮಾತಾಡ್ಕೊಂಡು ಕುಕಮಕ್ಕೆ ನನಗೆ ಪುರ್ಸತ್ತಿಲ್ಲ. ನಮ್ಮ ಅಜ್ಜಿ ಸೌದೆ ಒಡಾಕು, ನೀರ್ ಕಾಸ್ಕೊಂಬಕ್ಕೆ ಸೌದಿಲ್ಲ, ಅಡ್ಗೆ ಮಾಡಕ್ ಸೌದಿಲ್ಲ ಅಂತ ಬಡ್ಕ್ಯಾಂತಾಳೆ ಮನ್ಯಾಗಿಂದಾನ. ಹೋಗಿ ಸೌದೆ ನಾನು ಒಡಾಕ್ ಕೊಡ್ತೀನಿ, ನಿಮ್ದಾಗ ಮಾತಾಡ್ಕೊಂಡು ಕುಕಮಕ್ಕ ಆಗಲ್ಲಪ್ಪ. ಅಲ್ವಲ್ಲ ಹನುಮಂತಜ್ಜ, ಇಷ್ಟೊತ್ತು ಕೂಕೊಂಡು ಇವಾಗ ಹೋಗ್ತಾನಂತೆ ಕುಕ. ಏನು ಆಮೇಲೆ ಹೋಗಿ ಒಡಕ್ಕೆ ಸೌದಿನ ಏನು ಇನ್ನು ಒತ್ತೈತಿ. ಯಾ ಸಾಕಾಯತ್ ನಂಗೂನು. ಒಂದ್ ಕ್ಷಣ ಸೌದೆ ಒಡಾಕಿ ಆಮೇಲೆ ಹೋಗಿ ಒಂದ್ ಕ್ಷಣ ಮನೆ ಕಂಬ್ತೀನಿ. ಯಾಕ ಸುಸ್ತಾಗ್ತೈತಿ ನನ್ಗಂತನು. ಸರಿ ಆಯ್ತು, ಹೋಗಪ್ಪ. ಏನ್ ಮಾಡಕತ್ತಿದಿ ರಂಗಜ್ಜ? ಇಂತ ಮಾಡ್ಬೇಡ ನೀನು. ಇದೊಳ್ಳೆ ಶನಕತ್ತಪ್ಪ. ಯಾಕಲ್ಲ ಇಷ್ಟೊತ್ತು ಶನಕಿದ್ದ ಆಲೆ ಯಾಕ ರಂಗಜ್ಜ ಇಂತ ಮಾಡ್ಬೇಡ ಅಂತ್ಯ? ಅಲ್ಲ, ನಾನು ನೆನ್ನೆನೆ ಕೇಳೋಣ ಅನ್ಕಂಡೆ, ಬೇಜಾರು ಮಾಡ್ಕೊಂತ ಸುಮ್ಮನೆ. ಇನ್ನೂ ಒಂದು ಬಾಟ್ಲ್ ಎಣ್ಣೆ ಇತ್ತು. ಜಾಸ್ತಿ ಎಣ್ಣೆ ಬೇರೆ ಕುಡ್ದಿದ್ವಿ. ನಾನು ಒಂದು 7 ತಿಂದಿದ್ದಷ್ಟೇ ನೆನಪು. ಹಂಗೆ ಮನಿಕೊಂಡೆ ನಿಂತ ಮಾತಾಡ್ಕೊಂಡು. ನೀನು ಸಿಕ್ಕಿದ್ದೆ ಚಾನ್ಸ್ ಅಂತಂದ್ಬಿಟ್ಟು ಗ್ಯಾಪಾಗೆ ಉಂಡೆ ಕೋಳಿ ಆಮೇಲೆ ಕಬಾಬು ಎಲ್ಲ ತಿಂದಿದ್ಯಲ್ಲ. ನಿನಗೆ ನಾನು ಐತೆ ಭಯಭಕ್ತಿ ಒಂದು ಒಟ್ಟು. ಅಲ್ವಲ್ಲ ಚಂದ್ರಪ್ಪ, ಯೋಯ್ ನೀನ್ ತಿಮ್ಮತಕ ತಿನ್ನು, ನಾನು ಮನಿಕೊಂಡೆ ಕಣೋ. ಎದ್ದು ಎಲ್ಲ ನೀನೇ ತಿಂದಿದ್ಯಾ, ನೀನೇ ಕುಡ್ದಿದ್ಯಾ ಅನ್ಕಂಡೆ. ಇವನು ಯಾವನ್ಲ ಇವನು, ನನಗೆ ಬೇರೆ ವಯಸ್ಸಾಗೈತಿ. ಅಲ್ಲ ಆ ಪಾಟಿ ತಿಂದ್ರೆ ನನಗೆ ಎದ್ದಳೋದುಂಟೆ. ನನಗೆ ಜೀರ್ಣ ಶಕ್ತಿ ಜಾಸ್ತಿ ಐತಿ. ನಮ್ಮ ಮನೆಗೆ ಮಾಡಿರೋನು ನಾನು 2 ಸೌಟ್ ಮೇಲೆ ಜಾಸ್ತಿ ತಿಮ್ಮಲ್ಲ ಅಂತದ್ರಾಗ ಎಂತ ಮಾತಂದ್ಬಿಟ್ಟೆ ನೀನು ಸುಳ್ಳು ಹೇಳ್ಬೇಡ ನೀನು. ಓಹೋ, ನನಗೆ ಗೊತ್ತೈತಿ. ಅಲ್ವಲ್ಲ ಆ ಹನುಮಂತದ್ದು ಎಷ್ಟೋ ವಾಸಿ ಕಣ. ಪಾಪ ಅಜ್ಜ ಕರ್ಕೊಂಡಾಗಿ ಸಣ್ಣದು ಓಟಿ ಪ್ಯಾಕೆಟ್ ತಗೊಂಡ್ರು ನನಗೊಂದು ಇದು ಹೋಯ್ತಾನೆ. ಅಂತದ್ರಾಗ ನೀನು ನೋಡು, ಇನ್ನೊಂದಿನ ಕರೀತೆ ನನ್ನ. ಸುಮ್ಮನೆ ಹೋದ್ರೆ ಸರಿ ಹೋಗೈತಿ, ಇಲ್ಲಾಂದ್ರೆ ಅಂತ ಬೈಸ್ಕೊಬೇಡಿ ನೀವು. ನೋಡು ಇವಾಗ ಅಲ್ವಲ್ಲ ಅಪ್ಪ ಇದ್ದೀರಾ, ನಿಮಗೇನ ಒಂದಿಟ್ಟು ಭಯ ಭಕ್ತಿ ಐತೆ. ಈ ಅಜ್ಜಿ ಬೇರೆ ಬಂತು. ಅಲ್ಲ, ನಾವಿಬ್ರು ಜಗಳಾಡ್ಕೊಂಡ್ರೆ ನೀನ್ ಯಾಕಜ್ಜ ಬಂದು ಇಲ್ಲಿಗೆ? ಏಯ್ ಸಾಕು ಮುಚ್ಚ, ಕಂಡವ್ರಿ. ಓಹೋ, ಈ ರಂಗಜ್ಜಗಂತೂ ಮರ್ಯಾದಿನೇ ಇಲ್ಲ. ಯಾಕಜ್ಜಿ? ನಂದು ಯಾಕೆ ಇವತ್ತು ಗ್ರಾಚಾರನೇ ಸರಿ ಇಲ್ಲ. ದಾರಿಗೆ ಹೋಗೋರೆಲ್ಲ ಬಂದು ಬೈತಾರ ನಾನೇನಂತದ್ದು ಮಾಡಿದೀನಿ? ಅಲ್ಲ, ನಮ್ಮ ಅಜ್ಜನ ಎಲ್ಲಿ ಕರ್ಕೊಂಡೋಗಿದ್ರಿ? ಇದ್ಯಾಕೆ ಇವತ್ತು ಹಿಂಗಂದೈತಿ? ಇಲ್ಲ, ನನಗೂ ಗೊತ್ತಾಗ್ತಿಲ್ಲಪ್ಪ. ಅಜ್ಜ, ನಿಮ್ಮ ಅಜ್ಜನ ಎಲ್ಲಿ ಕರ್ಕೊಂಡೋಗನೆ? ನಾವೆಲ್ಲ ನೆನ್ನೆ ಕರ್ಕೊಂಡೋಗಿಲ್ಲ. ಇನ್ನು ಇವಾಗ ಕೂಕೊಂಡು ರಂಗ ಜೊತೆ ಮಾತಾಡ್ತಿತ್ತು. ನೆನ್ನೆ ನಿಮ್ಮ ಅಜ್ಜನ ನೋಡಿಲ್ಲ, ನಮ್ಮೇಲೆ ಬಂದಿತ್ತು ಯಾಕೆ ಜಗಳಕ್ಕೆ? ಯಾಕೇನಾತು? ಓಯ್, ಸುಳ್ಳು ಹೇಳ್ಬೇಡ್ರಿ ನೀವು. ಎಣ್ಣೆ ಕುಡ್ಕೊಂಡು ಹೊಲ್ದಾಗೆಲ್ಲ ಬಾಟ್ಲ ಹೆಸರು ಮಾಡ್ಕೊಂಡು ತಿಂದಿದ್ದೀರಾ, ಸುಳ್ಳು ಹೇಳ್ತೀರಿ. ಆ ಅಜ್ಜಂಗೆ ಬೇರೆ ಒಂದು ಬಾಟ್ಲ ಎಣ್ಣೆ ಕೊಟ್ಬಿಟ್ಟು ನಾವು ಯಾತ ಉಂಡೆಗೋಳಿನ ತಕಳಜ್ಜ ನೀನೇ ತಿನ್ನು ಅಂತ ಕೊಟ್ಟಂತೆ. ಏನು ಮಂತಾಗ ಬಂದು ತಿಂದ್ಬಿಟ್ಟು ಸರಿಯಾಗಿ ಆಮೇಲೆ ಎಣ್ಣೆ ಕುಡಿದು ವಾಂತಿ ಕಕ್ಕೆಂಡ ಅಂದ್ರೆ ನಾನಂತ ನಿಮ್ಮಿಬ್ರು ಸರಿಯಾಗಿ ಬೈಕೊಂಬಿಟ್ಟಿದ್ದೀನಿ. ಆವಾಗಲೇ ಏನಾನು ಸಿಕ್ಕಿರ್ ಪರ್ಕಿರ್ಕೆ ತಗೊಂಡು ಸರಿಯಾಗಿ ಇತ್ತಿದ್ ನೋಡು. ರಂಗಜ್ಜ, ಇಲ್ಲಿ ನೋಡಿರೆ ನೀನ್ ಎಣ್ಣೆ ಕುಡ್ದಿದ್ಯಾ, ನೀನ್ ತಿಂದಿದ್ಯಾ ಅಂತ ನಾನು ತಿಂದಿದ್ದೀನಿ, ನಾನು ಕುಡ್ದಿದ್ದೀನಿ ಅಂತ ನೀನು. ನಾವಿಬ್ರು ಸೋಗಯ್ಯ ಅಂದಾಗ ಹನುಮಂತ ಜೇಲು ನೋಡ್ಕೊಂಡಿದ್ದು ಬಾಟ್ಲು ತಗೊಂಡು ಬಾಡು ಅದಕ್ಕೆ ಉಂಡೆ ಕೋಳಿ ತಗೊಂಡು ಎಸ್ಕೇಪ್ ಆಗೈತೆ ಎಲ್ಲೋ ಹೋಗಿ ತಿಂದೈತೆ. ಇವಾಗ ಗೊತ್ತಪ್ಪ, ಇದೊಳ್ಳೆ ಚೆನ್ನಾಗಿ ಕತ್ಕಣಜ್ಜಿ. ನಿಮ್ಮ ಅಜ್ಜನ ನಾವೆಲ್ಲೂ ಕರ್ಕೊಂಡೋಗಿಲ್ಲಮ್ಮ. ಬಾಡಿನ ಹೆಸರು ಮಾಡ್ಕೊಂಡು ನಾವು ತಿಂದಿದ್ದೀವಿ.
ಇನ್ನು ಒಂದು ಬಾಟ್ಲ್ ಎಣ್ಣೆ ಇತ್ತು. ನಾವಿಬ್ರು ಇಂಥ ತಕ್ಕ ಅದನ್ನೇ ಜಗಳಾಡ್ತಿದ್ದು, ಇಲ್ಲ ಇಲ್ಲ ಅಂತಂದು, ನೀನ್ ತಿಂದಿದ್ಯಾ ನಾನ್ ತಿಂದಿದ್ದೀನಿ ಅಂತಂದು. ನೋಡಿದ್ರೆ ಹನುಮಂತಜ್ಜ ಕತ್ಕೊಂಡೋಗಿರೋದು ನೋಡ. ನಾನು ಹನುಮಂತಜ್ಜನ ಏನೋ ಸಿಟ್ಟಾಗೆ ಯಾತ ಬೈಕೊಂಡಿದ್ದಿ, ಅದಕ್ಕೆ ನನ್ ಮುಂದೆನೆ ಅನ್ನಲ್ಲ, ಅದಕ್ಕೆ ಬೈದಿದ್ ನನ್ನ. ಇನ್ನೊಮ್ಮಪ್ಪ ಇವಾಗ ಗೊತ್ತಾತಪ್ಪು ಯಾಕೆ ಹನುಮಂತಜ್ಜ ಹಂಗ ಅಂದ ಅಂತಂದು. ಇದೇನದ ಅಪ್ಪಯ್ಯ ಹಿಂಗೆ ಹೇಳ್ತೀರಾ? ನಮ್ಮ ಅಜ್ಜ ಹಂಗಾರೆ ಕಳ್ತಂದ ಓದ್ಕೊಂಬಂದಿ ಎಣ್ಣೆನ? ಇಲ್ಲ ಪಾಪ, ಇನ್ನು ಕಣಿ ಕೇಳು. ನಮ್ಮ ಅಜ್ಜ ಯಾವತ್ತ ಹಂಗಂತದ್ ಮಾಡೋದಲ್ಲ. ಸುಮ್ನಿರಮ್ಮ, ಹನುಮಂತಜ್ಜಗೆ ಎಣ್ಣೆ ಅಂದ್ರೆ ರಾಸಿ, ಹಂಗ್ ಮಾಡಿರ್ತೈತಿ, ಬೇಕಾದ್ರೆ ಹೋಗಿ ಬಾಯ್ ಬಿಡ್ಸು. ಏನೋ ನಿಜ ಆಗಿದ್ರೆ ಆ ಅಜ್ಜನ್ ಗ್ರಾಚಾರ ಬಿಡಿಸ್ತೀನಿ ನೋಡೋಗಿ. ಅಯ್ಯೋ ರಾಮ, ನಾವ್ ಎಷ್ಟೊತ್ತು ಕಿತ್ಲಾಡಿವಲ್ ರಂಗಜ್ಜ. ಆ ಅಜ್ಜ ನನ್ನ ಕೈ ಸಿಗ್ಲಿ ಮಾಡ್ತೀನಿ.